Welcome to 38th session, Program BA, Subject Political Science, Semester 3rd, University, Mangalore. Topic: Constitution of China, 1982, Introduction. Myself, Shrikant S, Assistant Professor, Department of Political Science, Government First Grade College and PG Center, Shankar Narayana. In this session, we will try to understand the political system of China. ಇಂಟ್ರೊಡಕ್ಷನ್ ಅಂದರೆ ಈ ಒಂದು ಸೆಷನ್ನಲ್ಲಿ ನಾವು ಚೀನಾದ ಒಂದು ರಾಜಕೀಯ ವ್ಯವಸ್ಥೆಯ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ, ಕಾಮನ್ಲಿ ನೋನ್ ಆಸ್ ಚೈನಾ, ಏನು ನಾವು ಚೀನಾ ಅಂತ ಕರಿತೀವಿ ಅದನ್ನು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಥವಾ ಚೀನಾ ಜನತಾ ಗಣರಾಜ್ಯ ಅಂತೇಳಿ ಕರೀತಾರೆ. ಇಟ್ ಈಸ್ ದ ಲಾರ್ಜೆಸ್ಟ್ ಕಂಟ್ರಿ ಇನ್ ಏಷ್ಯಾ ಆ್ಯಂಡ್ ದ ಮೋಸ್ಟ್ ಪಾಪ್ಯುಲರ್ ಇನ್ ವರ್ಲ್ಡ್ ವಿತ್ ಓವರ್ 1.44 ಬಿಲಿಯನ್ ಪೀಪಲ್. ಅಂದರೆ ಇದು ಪ್ರಪಂಚದಲ್ಲಿ ಒಂದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಲಾರ್ಜೆಸ್ಟ್ ಕಂಟ್ರಿ ಇನ್ ಏಷ್ಯಾ, ಈಸ್ಟ್ ಏಷ್ಯಾ, ಪೂರ್ವ ಏಷ್ಯಾದ ಅತಿ ದೊಡ್ಡವಾದಂಥ ಒಂದು ದೇಶವಾಗಿದ್ದು, ಸಾಮಾನ್ಯವಾಗಿ ನಾವು ಈಗಾಗಲೇ ದೋಕ್ಲಾ ಬಿಕ್ಕಟ್ ಆಗಿರ್ಬೋದು ಅಥವಾ ಲಾಸ್ಟ್ ಗಾಲ್ವಾನ್ ಕಣಿವೆಯಲ್ಲಿ ಸಂಭವಿಸಿದಂಥ ಒಂದು ಘರ್ಷಣೆ ಆಗಿರ್ಬೋದು, ಎಲ್ಲದರಿಂದ ಚೀನಾದ ಸದಾ ಸುದ್ದಿಯಲ್ಲಿದೆ. ಭಾರತದ ಜೊತೆಗೆ ಒಂದು ಗಡಿ ವಿವಾದವನ್ನು ಹೊಂದಿರುವಂಥದ್ದು, ಹಾಗೆ ಪ್ರಪಂಚದಲ್ಲಿ ಆರ್ಥಿಕವಾಗಿ ಒಂದು ಪ್ರಬಲವಾಗಿ ಬೆಳೀತಾ ಇರುವಂಥ ಒಂದು ರಾಷ್ಟ್ರವಾಗಿದೆ. ಅಪ್ರಾಕ್ಸಿಮೇಟ್ಲಿ 1/5 ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್, ಹೆಚ್ಚು ಕಮ್ಮಿ ಇದು ಪ್ರಪಂಚದ 5ನೇ ಒಂದು ಭಾಗ ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ರಾಷ್ಟ್ರ. ಇಟ್ ಈಸ್ ಎ largest country in territory and population. It is a socialist republic ruled by Communist Party of China under a single party system. ಇದು ಸಮಾಜವಾದಿ ಗಣರಾಜ್ಯ ಒಂದು ವ್ಯವಸ್ಥೆಯನ್ನು ಹೊಂದಿದ್ದು, ರೂಲ್ಡ್ ಬೈ ದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ. ಅಂದರೆ ಕಮ್ಯುನಿಸ್ಟ್ ಪಕ್ಷ, ಚೀನಾದ ಕಮ್ಯುನಿಸ್ಟ್ ಪಕ್ಷ ಏಕಪಕ್ಷ ಪದ್ಧತಿಯ ಒಂದು ಸಿದ್ಧಾಂತಕ್ಕೆ ಅನುಗುಣವಾಗಿ ಆ ದೇಶವನ್ನು ಆಳ್ತಾ ಇದೆ. ದ PRC's ಕ್ಯಾಪಿಟಲ್ ಈಸ್ ಬೀಜಿಂಗ್. ಈ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಏನಿದೆ ಇದರ ಒಂದು ರಾಜಧಾನಿ ಬೀಜಿಂಗ್ ಅಥವಾ ಅದನ್ನು ಪೀಕಿಂಗ್ ಅಂತ ಹೇಳಿ ಕರಿತೀವಿ. Since the victory of Mao Zedong's communist forces in 1949, the Chinese mainland has been a communist state ruled by the Chinese Communist Party CCP. ಅಂದರೆ ಮಾವೋ ಝೆಡಾಂಗ್ ನೇತೃತ್ವದ ಒಂದು ಕಮ್ಯುನಿಸ್ಟ್ ಶಕ್ತಿ ಅಧಿಕಾರಕ್ಕೆ 1949 ಅಧಿಕಾರಕ್ಕೆ ಬಂದು ಅದು ವಿಜಯ ಸಾಧಿಸಿತು. ಅಲ್ಲಿಂದ ಈ ಒಂದು ಚೀನಾ ಕಮ್ಯುನಿಸ್ಟ್ ಪಕ್ಷದ ಒಂದು ಹಿಡಿತಕ್ಕೆ ಒಳಪಟ್ಟಿದ್ದು, ಅಲ್ಲಿಂದ ಇಲ್ಲಿ ತನಕ ಇದು ಮುಂದುವರೆದುಕೊಂಡು ಬಂದಿರುವಂಥದ್ದು. ಆಲ್ದೋ ಅದರ್ ಮೈನರ್ ಪೊಲಿಟಿಕಲ್ ಪಾರ್ಟೀಸ್ ಎಕ್ಸಿಸ್ಟ್, ದೇ ಆರ್ ಆಥರೈಸ್ಡ್ ಬೈ ದ CCP, ಆಪರೇಟ್ ಅಂಡರ್ ಇಟ್ಸ್ ಲೀಡರ್ಶಿಪ್ ಅಂಡ್ ಆರ್ ಎಫೆಕ್ಟಿವ್ಲಿ ಪವರ್ಲೆಸ್. ಈ ಚೀನಾ ಒಂದು ಏಕಪಕ್ಷ ಪದ್ಧತಿಯನ್ನು ಹೊಂದಿರುವಂಥದ್ದು ಮತ್ತು ಕಮ್ಯುನಿಸ್ಟ್ ಪಕ್ಷದ ಸಂಪೂರ್ಣ ಹಿಡಿತಕ್ಕೆ ಒಳಪಟ್ಟಿರೋದ್ರಿಂದ ಇಲ್ಲಿ ಚಿಕ್ಕ ಪುಟ್ಟ ಪಕ್ಷಗಳದ್ದು ಸಹ ಅದು ಕಮ್ಯುನಿಸ್ಟ್ ಪಕ್ಷದ ಒಂದು ಅಧೀನಕ್ಕೆ ಒಳಪಟ್ಟಿರುತ್ತೆ ಮತ್ತು ಅದನ್ನು ಈ ಕಮ್ಯುನಿಸ್ಟ್ ಪಕ್ಷದ ನಾಯಕತ್ವದವರು ಒಂದು ನಿಯಂತ್ರಿಸ್ತಾ ಇರುವಂಥದ್ದು. ಹಾಗೆಯೇ ಎಫೆಕ್ಟಿವ್ಲಿ ಅದು ಪವರ್ಲೆಸ್ ಅಂತ ಹೇಳ್ತಾರೆ, ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಶಕ್ತಿ ಅಥವಾ ಒಂದು ಅಧಿಕಾರ ಅನ್ನೋದು ಇಲ್ಲಿ ಇಲ್ಲ ಅನ್ನೋದು. ಹಾಗೆ ಇದು ಒಂದು ಏಕಪಕ್ಷ ಪದ್ಧತಿಯನ್ನು ಹೊಂದಿರುವಂಥದ್ದು, ಅದು ಕಮ್ಯುನಿಸ್ಟ್ ಪಕ್ಷದ ಒಂದು ಹತೋಟಿಗೆ ಒಳಪಟ್ಟಿರುವಂಥ ಒಂದು ವ್ಯವಸ್ಥೆ ಅಂತ ನಾವಿಲ್ಲಿ ಸುಲಭವಾಗಿ ಗಮನಿಸಬಹುದಾಗಿದೆ. ಹಾಗೆಯೇ ಇಷ್ಟೊಂದು ಪ್ರಪಂಚದ ಅತ್ಯಂತ ಒಂದು ವಿಸ್ತೀರ್ಣವಾದಂಥ ಒಂದು ಈ ಪ್ರದೇಶವನ್ನು ಇಲ್ಲಿ ಒಂದು ಆಡಳಿತ ಅನುಕೂಲಕ್ಕಾಗಿ 23 ಕೌಂಟಿಗಳಾಗಿ ಏನು ಮಾಡಿದೆ, ಇದನ್ನು ವಿಂಗಡಿಸಲಾಗಿದೆ. ದ ಕಂಟ್ರಿ ಈಸ್ ಅಫಿಷಿಯಲಿ ಡಿವೈಡೆಡ್ ಇಂಟು 23 ಪ್ರಾವಿನ್ಸಸ್, ಪ್ರಾಂತ್ಯಗಳಾಗಿ ಇದನ್ನು ವಿಭಜಿಸಲಾಗಿದೆ. ಹಾಗೆಯೇ ದ 5 ಆಟೋನಮಸ್ ರೀಜನ್ಸ್, 4 ಡೈರೆಕ್ಟ್ ಕಂಟ್ರೋಲ್ಡ್ ಮುನ್ಸಿಪಾಲಿಟೀಸ್ ಆ್ಯಂಡ್ ದ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ಸ್ ಆಫ್ ಹಾಂಗ್ಕಾಂಗ್ ಆ್ಯಂಡ್ ಮ್ಯಾಕಾವ್. ಈ ರೀತಿಯಾಗಿ ಇದನ್ನು ಒಂದು ಆಡಳಿತಾತ್ಮಕವಾಗಿ ವಿಂಗಡಿಸಲಾಗಿದೆ. ಈ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅನ್ನೋದು ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆಯ ತೊಟ್ಟಿಲು ಅಂತೇಳಿ ಕರಿಬೋದು. ಇದು ಬಹಳ ಹಿಂದೆಯೇ ಒಂದು ಇಲ್ಲಿ ನಾಗರಿಕತೆಯನ್ನು ಹೊಂದಿರುವಂಥದ್ದು. ಹಾಗೆಯೇ ಇಲ್ಲಿ ನಾವು ನೋಡ್ತಾ ಬಂದರೆ ಚೀನಾ ಹಲವಾರು ಒಂದು ರಾಜಮನೆತನಗಳ ಆಳ್ವಿಕೆಗೆ ಒಂದು ಒಳಪಟ್ಟಿರುವಂಥದ್ದು. 1949 ತನಕ ಇದು ಒಂದು ರಾಜಮನೆತನಗಳ ಆಳ್ವಿಕೆಯಲ್ಲಿ ಇತ್ತು. ಈ 1911 ಒಂದು ಕ್ರಾಂತಿಯ ನಂತರದಲ್ಲಿ ಇಲ್ಲಿ ಈ ಒಂದು ಕ್ವೀನ್ ಡೈನಾಸ್ಟಿ ಅನ್ನೋದು ಇಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತು. ಆ ನಂತರದಲ್ಲಿ ಇಲ್ಲಿ ಹೊಸ ವ್ಯವಸ್ಥೆ ಇಲ್ಲಿ ಬಂತು. ರಿಪಬ್ಲಿಕ್ ಆಫ್ ಚೈನಾ ROC replaced by the Qing dynasty. China was invaded by the Empire of Japan during World War II. ಜಪಾನ್ 2ನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಒಂದು ಚೀನಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿತ್ತು. ಹಾಗೆಯೇ ದ ಚೈನೀಸ್ ಸಿವಿಲ್ ವಾರ್ ರಿಸಲ್ಟೆಡ್ ಇನ್ ಎ ಡಿವಿಷನ್ ಆಫ್ ಟೆರಿಟರಿ ಇನ್ 1949 when the CCP led by Mao Zedong established the People's Republic of China on mainland China, while the Kuomintang led ROC government retreated to the island of Taiwan.
ಮಾವೋ ಜೆಡಾಂಗ್ ನೇತೃತ್ವದಲ್ಲಿ 1949ರಲ್ಲಿ ಒಂದು ಈ ಚೈನಾವನ್ನು ಆಕ್ರಮಿಸಿಕೊಂಡು ಇದನ್ನು ಏನು ಕಮ್ಯುನಿಸ್ಟ್ ಪಕ್ಷದ ಹಿಡಿತಕ್ಕೆ ಏನು ಒಳಪಡಿಸಿದ್ರು. ನಂತರ ಪೀಪಲ್ ರಿಪಬ್ಲಿಕ್ ಆಫ್ ಚೈನಾ ಅಂತ ಹೇಳಿ ಇದನ್ನು ಕರೆಯಲಾಯಿತು. ಹಾಗೆಯೇ ಚೈನಾ ಇಸ್ ಎ ಯೂನಿಟರಿ ಒನ್ ಪಾರ್ಟಿ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆ್ಯಂಡ್ ಈಸ್ ಒನ್ ಆಫ್ ದ ಫ್ಯೂ ರಿಮೈನಿಂಗ್ ಸೋಷಿಯಲಿಸ್ಟ್ ಸ್ಟೇಟ್ಸ್. ಈ ಪ್ರಪಂಚದಲ್ಲಿ ಅಸ್ತಿರುವಂತಹ ಕೆಲವು ಒಂದು ಸೋಷಿಯಲಿಸ್ಟ್ ಸ್ಟೇಟ್ಗಳಲ್ಲಿ, ಸಮಾಜವಾದಿ ವ್ಯವಸ್ಥೆ ಹೊಂದಿರುವಂತಹ, ಸಮತಾವಾದಿ ಸರ್ಕಾರ ಹೊಂದಿರುವಂತಹ ಕೆಲವು ಸರ್ಕಾರಗಳಲ್ಲಿ ಈ ಚೀನಾ ಸರ್ಕಾರ ಒಂದು. ಇಲ್ಲಿ ಕಾರ್ಲ್ ಮಾರ್ಕ್ಸ್ನ ಒಂದು ತತ್ವಗಳನ್ನ ಕೆಲವೊಂದು ಮಾರ್ಪಾಡುಗಳೊಂದಿಗೆ ಇಲ್ಲಿ ಚೀನಾದಲ್ಲಿ ಅಳವಡಿಸಿಕೊಳ್ಳಲಾಗಿದ್ದು. ಹಾಗೆಯೇ ದ ಕಂಟ್ರಿ ಈಸ್ ಎ ಪರ್ಮನೆಂಟ್ ಮೆಂಬರ್ ಆಫ್ ದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಸಿನ್ಸ್ ರಿಪ್ಲೇಸಿಂಗ್ ದ ROC in 1971. ಸಾಮಾನ್ಯವಾಗಿ ಇದು ವಿಶ್ವಸಂಸ್ಥೆಯ ಕೆಲವು 5 ಕಾಯಂ ಸದಸ್ಯ ರಾಷ್ಟ್ರಗಳಲ್ಲಿ ಇದು ಸಹ ಒಂದು. ಇಲ್ಲಿ ರಿಪಬ್ಲಿಕ್ ಆಫ್ ಚೈನಾವನ್ನು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಆ ಸ್ಥಾನವನ್ನು ವಿಶ್ವಸಂಸ್ಥೆ ಕಾಯಂ ಸದಸ್ಯರನ್ನು ಪಡ್ಕೊಂಡಿರುವಂಥದ್ದು ನಾವು ನೋಡ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಸಂಬಂಧಪಟ್ಟಂತೆ ಚೀನಾ ತನ್ನದೇ ಆದಂಥ ಒಂದು ಮಹತ್ವದ ಒಂದು ಕಾಣಿಕೆಯನ್ನು ನೀಡುವುದನ್ನು ನೋಡ್ತಾ ಹೋಗ್ಬೋದು. ಹಾಗೆಯೇ ಇಲ್ಲಿ ನಾವು ಹಲವಾರು ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಗಳಿಗೆ ಸಂಬಂಧಪಟ್ಟಂತೆ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಸ್ಥಾಪನೆಯಲ್ಲೂ ಚೈನಾದ ಒಂದು ಪಾತ್ರವನ್ನು ನೋಡ್ತಾ ಹೋಗ್ಬೋದು. ಚೈನಾ ಈಸ್ ಎ ಫೌಂಡಿಂಗ್ ಮೆಂಬರ್ ಆಫ್ ಸೆವೆರಲ್ ಮಲ್ಟಿಲ್ಯಾಟ್ರಲ್ ಆ್ಯಂಡ್ ರೀಜನಲ್ ಕೋಆಪರೇಷನ್. ಹಲವಾರು ಬಹುರಾಷ್ಟ್ರೀಯವಾದ ಬಹುಪಕ್ಷೀಯ ಒಪ್ಪಂದಗಳಾಗಿರ್ಬೋದು, ಅದು ಸಂಸ್ಥೆಗಳಾಗಿರ್ಬೋದು, ಅಥವಾ ಇಲ್ಲಿ ರೀಜನಲ್ ಕೋಆಪರೇಷನ್ ಪ್ರಾದೇಶಿಕ ಸಂಘಟನೆಗಳ ಒಂದು ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ಅಂಥದ್ರಲ್ಲಿ ನೋಡ್ತಾ ಹೋದರೆ ಸಚ್ ಆಸ್ ದ ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, the Shanghai Cooperation Organization and the Regional Comprehensive Economic Partnership, and is a member of the BRICS nations and the East Asia Summit. It ranks among the lowest in international measurements of civil liberties, government transparency, freedom of the press, freedom of religion and ethnic minorities, and practices mass censorships and mass surveillance of its citizens. ಈ ರೀತಿಯಾಗಿ ಒಂದು ಮಲ್ಟಿಲ್ಯಾಟ್ರಲ್ ಅಥವಾ ರೀಜನಲ್ ಆರ್ಗನೈಸ್ ಸಂಬಂಧಪಟ್ಟಂತೆ ಒಂದು ನಾವು ಚೈನಾದ ಒಂದು ಪಾತ್ರವನ್ನು ನೋಡ್ತಾ ಹೋಗ್ಬೋದು. ಹಾಗೆ ನಾವು ಪೊಲಿಟಿಕಲ್ ಸ್ಟ್ರಕ್ಚರ್ ಅಂತ ನೋಡ್ತಾ ಹೋದರೆ ಚೀನಾ ಒಂದು ಕಮ್ಯುನಿಸ್ಟ್ ಪಕ್ಷದ ಒಂದು ಹಿಡಿತಕ್ಕೊಳಪಟ್ಟಿರುವಂಥದ್ದು, ಮತ್ತು ಕಮ್ಯುನಿಸ್ಟ್ ಪಕ್ಷ ಏಕಮಾತ್ರ ಪಕ್ಷವಾಗಿ ಚೀನಾದ ಒಂದು ಆಡಳಿತವನ್ನು ನೋಡ್ಕೊಳ್ತಾ ಇರೋದು. ಹಾಗೆ ನಾವು ಇಲ್ಲಿ ಫಂಡಮೆಂಟಲ್ ಲಾಸ್ ಎಲ್ಲವೂ ಇಲ್ಲಿ ಕಮ್ಯುನಿಸ್ಟ್ ಪಕ್ಷದ ಒಂದು ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಇಲ್ಲಿ ಆಡಳಿತ ನಡೆಯುವಂಥದ್ದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಇವೆಲ್ಲವೂ ಏನಾಗಿರ್ತದೆ ಅಂದರೆ ಕಮ್ಯುನಿಸ್ಟ್ ಪಕ್ಷದ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿದ್ದು. ಅದೇ ರೀತಿಯಾದಂಥ ಒಂದು ಕಾನೂನುಗಳು ಮತ್ತು ಆದೇಶಗಳು, ನಿಯಮಗಳು ಇಲ್ಲಿ ಜಾರಿಯಲ್ಲಿರೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಸಮಾಜವಾದಿ ವ್ಯವಸ್ಥೆಯನ್ನು ಹೊಂದಿದ್ರು. ಇಲ್ಲಿ ಆಫ್ಟರ್ ದ ಎಕನಾಮಿಕ್ ರಿಫಾರ್ಮ್ಸ್ ಇನ್ 1978 ಆ್ಯಂಡ್ ಇಟ್ಸ್ ಎಂಟ್ರಿ ಇನ್ ಟು ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇನ್ 2001, China's economy grew up to largest in the world by 2014, and became the second largest country by nominal GDP in 2010. ಹಾಗೆಯೇ ಇಲ್ಲಿ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಚೀನಾವನ್ನು ನಾವು ಗಮನಿಸಬಹುದು. ಚೀನಾ ಇಸ್ ದ ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋವಿಂಗ್ ಮೇಜರ್ ಎಕಾನಮಿ, ದ ಸೆಕೆಂಡ್ ವೆಲ್ತಿಯೆಸ್ಟ್ ನೇಷನ್ ಇನ್ ದ ವರ್ಲ್ಡ್. ಪ್ರಪಂಚದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಇದು ಈಗ 2ನೇ ಸ್ಥಾನಕ್ಕೆ ತಲುಪಿರುವಂಥದ್ದು. ಎರಡನೇ ಸಂಪದ್ಭರಿತ ರಾಷ್ಟ್ರವಾಗಿ ನಾವು ಇದನ್ನು ಗುರುತಿಸ್ಬೋದು. ಆ್ಯಂಡ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಎಕ್ಸ್ಪೋರ್ಟರ್, ಅಂದರೆ ವಿಶ್ವದ ಅತ್ಯಂತ ದೊಡ್ಡದಾದಂಥ ಅಥವಾ ಬೃಹತ್ತಾದಂತಹ ಒಂದು ಉತ್ಪಾದಕ ಮತ್ತು ರಫ್ತು ರಾಷ್ಟ್ರವಾಗಿ ಇದು ತನ್ನನ್ನು ಗುರುತಿಸಿಕೊಂಡಿರುವಂಥದ್ದು. ದ ನೇಷನ್ ಹ್ಯಾಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಟ್ಯಾಂಡಿಂಗ್ ಆರ್ಮಿ. ಈ ವಿಶ್ವದಲ್ಲಿರುವಂಥ ಒಂದು ಸೈನ್ಯದಲ್ಲಿ ಅತ್ಯಂತ ಹೆಚ್ಚಿನ ಸೈನಿಕರನ್ನು ಹೊಂದಿರುವಂಥ ಒಂದು ಸೈನ್ಯವನ್ನು ಹೊಂದಿದೆ. ಹಾಗೆ ದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಂತ ಏನು ಕರೀತಾರೆ. ದ ಸೆಕೆಂಡ್ ಲಾರ್ಜೆಸ್ಟ್ ಡಿಫೆನ್ಸ್ ಬಜೆಟ್. ವಿಶ್ವದ ಒಂದು ರಾಷ್ಟ್ರಗಳಲ್ಲಿ ಒಂದು ಏನು ರಕ್ಷಣಾ ಉದ್ದೇಶಕ್ಕಾಗಿ ಇಲ್ಲಿ ಆಯವ್ಯಯನ್ನು ಮಾಡಿಸ್ತಾರೆ, ಅದರಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಡಿಫೆನ್ಸ್ ಬಜೆಟನ್ನು ಇಲ್ಲಿ ನಾವು ಮಂಡಿಸೋದನ್ನು ನೋಡ್ತಾ ಹೋಗ್ಬೋದು. ಚೈನಾ ಹ್ಯಾಸ್ ಬೀನ್ ಕ್ಯಾರೆಕ್ಟರೈಸ್ ಆಸ್ ಅನ್ ಎಮರ್ಜಿಂಗ್ ಸೂಪರ್ ಪವರ್ ಡ್ಯೂ ಟು ಇಟ್ಸ್ ಲಾರ್ಜ್ ಎಕನಾಮಿ ಆ್ಯಂಡ್ ಪವರ್ಫುಲ್ ಮಿಲಿಟರಿ. ಈ ಒಂದು ಅಂದರೆ ಒಂದು ಬೃಹತ್ತಾದ ಒಂದು ಆರ್ಥಿಕ ವ್ಯವಸ್ಥೆ ಮತ್ತು ಇಲ್ಲಿ ಒಂದು ಮಿಲಿಟರಿ ಶಕ್ತಿಯಿಂದಾಗಿ ಇದನ್ನು ಒಂದು ಸೂಪರ್ ಪವರ್ ಅಂದರೆ ಒಂದು ಎಮರ್ಜಿಂಗ್ ಸೂಪರ್ ಪವರ್ ಅಂತ ಹೇಳಿ ಇಲ್ಲಿ ಗುರುತಿಸೋದನ್ನು ನಾವಿಲ್ಲಿ ನೋಡ್ಬೋದು. The Chinese constitution states that the People's Republic of China is a socialist state under the People's Democratic Dictatorship led by working class and based on the alliance of workers and peasants. ರೈತರು ಮತ್ತು ಕಾರ್ಮಿಕರನ್ನು ಹೊಂದಿರುವಂತಹ ಒಂದು ಅವರ ಒಂದು ಸರ್ವಾಧಿಕಾರ ಹೊಂದಿರುವಂತಹ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಒಂದು ನೇತೃತ್ವದಲ್ಲಿ ಏನಾಗಿದೆ, ಈ ಒಂದು ಚೀನಾದ
ಕಮ್ಯುನಿಸ್ಟ್ ಪಕ್ಷವಿದ್ದು ಇದು ಇಡೀ ದೇಶವನ್ನು ಆಳುವಂತಹ ಏಕಮಾತ್ರ ಪಕ್ಷ ಆಗಿರುತ್ತೆ. ಸಿಂಗಲ್ ಪಾರ್ಟಿ ಸಿಸ್ಟಮ್ ಅನ್ನೋದನ್ನು ಸಂವಿಧಾನದಲ್ಲೇ ಇಲ್ಲಿ ತಿಳಿಸಿರುವಂಥದ್ದು. ಹಾಗೆಯೇ ಅಪ್ಲೈ ದ ಪ್ರಿನ್ಸಿಪಲ್ಸ್ ಆಫ್ ಡೆಮೋಕ್ರೆಟಿಕ್ ಸೆಂಟ್ರಲಿಸಮ್, ಪ್ರಜಾಸತ್ತಾತ್ಮಕ ಕೇಂದ್ರೀಕರಣ ತತ್ವವನ್ನು ಇದು ಹೊಂದಿರುವಂಥದ್ದು. ದ PRC ಈಸ್ ಒನ್ ಆಫ್ ದ ವರ್ಡ್ಸ್ ಓನ್ಲಿ ಸೋಷಿಯಲಿಸ್ಟ್ ಸ್ಟೇಟ್ಸ್ ಎಕ್ಸ್ಪ್ಲಿಸಿಟ್ಲಿ ಏಮಿಂಗ್ ಟು ಬಿಲ್ಡ್ ಕಮ್ಯುನಿಸಮ್. ವಿಶ್ವದಲ್ಲಿ ಒಂದು ಕಮ್ಯುನಿಸ್ಟ್ ವ್ಯವಸ್ಥೆಯನ್ನು ಇಲ್ಲಿ ನಿರ್ಮಿಸಬೇಕು ಅನ್ನೋ ಒಂದು ಗುರಿಯನ್ನು ಹೊಂದಿರುವಂಥ ಈಗ ಪ್ರಪಂಚದ ಒಂದು ಏಕಮಾತ್ರ ಅಂತಲೇ ನಾವು ಇಲ್ಲಿ ಗುರುತಿಸ್ಬೋದು. ಅಂದರೆ ಏಕಮಾತ್ರ ಸಮಾಜವಾದಿ ರಾಷ್ಟ್ರ ಅಥವಾ ಸಮತಾವಾದಿ ರಾಷ್ಟ್ರ ಅಂತೇಳಿ ನಾವು ಈ ಒಂದು PRCಯನ್ನು ಗುರುತಿಸ್ಬೋದು. ದ ಚೈನೀಸ್ ಗವರ್ನಮೆಂಟ್ ಹ್ಯಾಸ್ ಬೀನ್ ವೇರಿಯಸ್ಲಿ ಡಿಸ್ಕ್ರೈಬ್ಡ್ ಆಸ್ ಕಮ್ಯುನಿಸ್ಟ್ ಆ್ಯಂಡ್ ಸೋಷಿಯಲಿಸ್ಟ್ ಬಟ್ ಆಲ್ಸೋ ಆಸ್ authoritarian and corporatist with heavy restriction in many areas, most notably against free access to the internet, freedom of the press, freedom of assembly, the right to have children, free formation of social organization, and freedom of religion. Its current political, ideological, and economic system has been termed by its leader as a consultative democracy, people's democratic dictatorship, socialism with Chinese characteristics, which is Marxism adapted to Chinese circumstances, and the socialist market economy, respectively, according to Lutcord Lams. President Xi is making great attempt to synthesize Marxist-Leninist thought which Chinese characteristic in the political sphere. ಈ ಚೀನಾದಲ್ಲಿ ಇವ್ರದೇ ಆದಂಥ ಒಂದು ಕೆಲವೊಂದು ನಿರ್ಬಂಧಗಳನ್ನು ನೋಡ್ತಾ ಹೋದು. ಹಾಗಾಗಿ ಇದು ಪ್ರಪಂಚದ ಬೇರೆ ರಾಷ್ಟ್ರಗಳಲ್ಲಿ ಇದ್ದಂತಹ ಅಥವಾ ಮಾರ್ಕ್ಸ್ನಲ್ಲಿ ಒಂದು ಕಮ್ಯುನಿಸಮ್ನ ಇದು ಮಾಡಿಫೈಡ್ ಆಗಿದ್ದು ಇಲ್ಲಿ ಹಲವಾರು ರೀತಿಯಾದಂಥ ಒಂದು ಇವ್ರದೇ ಆದ ನಿಯಮಗಳನ್ನು ಇಲ್ಲಿ ಅಳವಡಿಸ್ಕೊಂಡಿದ್ದು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಫ್ರೀ ಆದ ಇಂಟರ್ನೆಟ್ ಆಗಿರ್ಬೋದು ಅಥವಾ ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು, ಈ ಥರದ್ದು ಯಾವುದೇ ರೀತಿಯಾದಂಥ ಒಂದು ಮುಕ್ತವಾದಂಥ ಅವಕಾಶಗಳಿಲ್ಲ. freedom of assembly, the right to have children, free formation of social organization, freedom of religion. ಹೀಗೆ ನಾವು ಯಾವುದೇ ರೀತಿಯಾದಂಥ ಒಂದು ಇಲ್ಲಿ ಸ್ವಾತಂತ್ರ್ಯಗಳನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಇದನ್ನು ಅದೇ ಉದ್ದೇಶಕ್ಕಾಗಿ ಇದನ್ನು ಕನ್ಸಲ್ಟೇಟಿವ್ ಡೆಮೋಕ್ರಸಿ, ಪೀಪಲ್ಸ್ ಡೆಮೋಕ್ರೆಟಿಕ್ ಡಿಕ್ಟೇಟರ್ಶಿಪ್, ಅದು ಜನತಾ ಪ್ರಜಾಸತ್ತಾತ್ಮಕ ಸರ್ವಾಧಿಕಾರ, ಈ ಥರದಲ್ಲಿ ನಾವಿಲ್ಲಿ ಇದನ್ನು ಕರಿತಾ ಹೋಗ್ಬೋದು. ಈ ರೀತಿಯಾಗಿ ನಾವು ಒಂದು ಚೀನಾದ ಒಂದು ಪರಿಚಯವನ್ನು, ಇಂಟ್ರೊಡಕ್ಷನ್ ಟು ದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾವನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.